ನಿಮ್ಮ ಸರ್ಕಾರ ಇದ್ದಾಗಲೂ ಕೂಡ ಬದಲಾವಣೆಗಳಾಗಿದೆ. ಎಲ್ಲ ಒಂದು ಕಡೆ ಈಗ ನಿಮ್ಮ ಹೈಕಮಾಂಡ್ ಹಂಗಿತ್ತು ಅಂದರೆ ಕಾಂಗ್ರೆಸ್ ಹೈಕಮಾಂಡ್ ವೀಕ್ ಅಂತ ಅನ್ಸುತ್ತಾ ನಿಮಗೆ? ಕೈಯಲ್ಲಾಗದವರು ಮೈಯೆಲ್ಲ ಪರ್ಚ್ಕೊಂಡ್ರಂತೆ. ಅವ್ರು ಮಾತಾಡೋ ರೀತಿ ನೋಡಿಲ್ವ ನೀವು? ಅಯ್ಯಯ್ಯೋ ಅಯ್ಯಯ್ಯೋ ಏನೋ ಏನಾಯ್ತು ಅಂತ ತಿಳ್ಕೊಳ್ತಾರೆ. ಅಂದರೆ ಖಂಡಿತವಾಗ್ಲೂ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲ್ಲ ಅನ್ನೋದು ಗೊತ್ತು ಅವ್ರಿಗೆ. ಆದ್ರೂ ಇನ್ನೇನ್ ಮಾಡ್ತೀರಾ ಪಾಪ, ಅವ್ರು ಸೈನಿಕ, ಇನ್ನೊಂದು ಮತ್ತೊಂದು ಹೇಳಲೇಬೇಕು. ಈ ತರ ಸೈನಿಕ ಆ ಥರ ಇದ್ರೆ ಒಂದು ಕ್ವಶನ್ ಇಲ್ಲ, ನಾನು ಕೇಳಲೇಬೇಕು. ಇಂಪಾರ್ಟೆಂಟ್ ವಿಷಯಗಳನ್ನ ಕ್ಯಾಬಿನೆಟ್ ಅಂತ ಇಲ್ಲಿ ಕರ್ನಾಟಕದಲ್ಲಿರುವಾಗ ದೆಹಲಿಯ ನಾಯಕರ ಗೇಟ್ ಕಾಯಕ್ಕೆ ಯಾಕ್ರಿಯಲ್ಲಿ ಹೋಗ್ತಾರೆ? ಇಲ್ಲಿ ಇಂಪಾರ್ಟೆಂಟ್ ವಿಷಯ ಮೀಸಲಾತಿ ಬಗ್ಗೆ ತಗೋತಾರೆ. ಇವರು ಯಡಿಯೂರಪ್ಪನವರು, ವಿಜಯೇಂದ್ರ ಅವರು, ಆರ್ ಅಶೋಕ್ ಅವರು, ಪ್ರಹ್ಲಾದ್ ಜೋಶಿ ಅವರು ಗೇಟ್ ಕೀಪರ್ ಆಗಿದ್ದಾರೆ. ಬಿಜೆಪಿ ಹೈಕಮಾಂಡ್ ಗೇಟ್ ಕೀಪರ್ ಆಗಿದ್ದಾರೆ. ಯಾವ ಪದ ಬಳಸ್ತಾ ಇದ್ದಾರೆ ಇವರು? ನಮ್ಮ ದೇವಸ್ಥಾನ ಅದು ಹೈಕಮಾಂಡ್ ಅಂದ್ರೆ. ಎಸಿಸಿ ಕಚೇರಿ ಅಂದ್ರೆ ನಮ್ಮ ದೇವಸ್ಥಾನ. ನಿಮ್ದೇನೋ ನಾಯಕರು ಗೇಟ್ ಕೀಪರ್ ಗಳಾಗಿರ್ಬೋದು. ಎಷ್ಟು ದಿನ ಇವರ ರಾಜ್ಯ ನಾಯಕರು ಕೂತಿರೋದು ನೋಡಿದ್ದೀರಿ? ಒಂದು ಗಾದೆ ಇದೆ, ನಿಮ್ಮ ಹೆಸರು ಅಂತ ಹೇಳಿದ್ರೆ ಮುಂಡಾಸ್ 33 ಅಂದ್ರಂತೆ ನಮ್ಮ ಊರ್ ಕಡೆ. ಅದಕ್ಕೆ ಇವರು ನಾವ್ ಈ ತರ ಇಲ್ಲಿ ಇಂಪಾರ್ಟೆಂಟ್ ವಿಷಯವನ್ನ ನೀವು ಕ್ಯಾಬಿನೆಟ್ ಅಲ್ಲಿ ತಗೊಳ್ಳುವಾಗ ಯಾಕೆ ಡೆಲ್ಲಿಗೆ ಹೋಗಿದ್ರ ಅಂತ ಹೇಳಿದ್ರೆ ಯಡಿಯೂರಪ್ಪ ಬಗ್ಗೆ ಮಾತಾಡ್ತಾರೆ. ಉತ್ತರ ಇಲ್ಲ ಇವ್ರ ಹತ್ರ. ಯಾಕೆಂದ್ರೆ ಇಲ್ಲಿ ಇವರು ಕರ್ನಾಟಕದ ಜನರ ಬಗ್ಗೆ ಅವರಿಗೆ ಅವಶ್ಯಕತೆ ಇಲ್ಲ. ಇಲ್ಲಿ ಹಾಹಾಕಾರ ನಡೀತಾ ಇದೆ, ನೀರಿಲ್ಲ, ಇಷ್ಟು ತೊಂದರೆಗಳಿದೆ, ಯುವಕರು ಜಾಬ್ ಇಲ್ಲ ಅಂತೇಳಿ ಹೋರಾಟ ಮಾಡ್ತಿದ್ದಾರೆ. ಇಷ್ಟು ಬೆಂಗಳೂರಂತೂ ಕೇಳದೆ ಬೇಡ, ರಸ್ತೆಯಲ್ಲಿ ಕಸದ ರಾಶಿ ಬೀಳ್ತಾ ಇದೆ. ನೋಡಿ ರೈತರ ಬಗ್ಗೆ ನೋಡ್ರಿ, ನೀರಿಗೆ ಎಷ್ಟು ಹಾಹಾಕಾರ ನಡೀತಾ ಇದೆ, ಎಷ್ಟು ತೊಂದರೆ ಇದೆ. ಅಣೆಕಟ್ಟುಗಳು ಕೊಳವೆ ಬಾವಿಗಳು ಎಲ್ಲ ಬತ್ತಿ ಹೋಗಿದೆ. ಇನ್ನೆರಡು ತಿಂಗಳಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲ. ಪ್ರಶ್ನೆ ಕಳೆದ ಈಗ 3 ವರ್ಷ ಆಗ್ತಾ ಬಂತು. ಮೇ 20ಕ್ಕೆ ಇದುವರೆಗೆ ಏನಾದ್ರು ಒಂದು ಅಭಿವೃದ್ಧಿ ಬಗ್ಗೆ ಚರ್ಚೆ ಆಗ್ತಿದ್ಯಾ? ಬರೀ ಕುರ್ಚಿಗಳ ಕಾದಾಟ, ನಾ ಕೊಡೆ ನೀ ಬಿಡೆ, ಬರೀ ಇವ್ರದ್ದು ಇದಾಯ್ತಲ್ಲ. ಯಾವಾಗ ನೋಡು ನೀವು ಸಿಎಂ ಅವರು, ಸಿದ್ದರಾಮಯ್ಯ ಅವರು ಯಾವಾಗ ನೋಡ್ರಿ ನಿಮ್ಮದ್ರೆ 5 ವರ್ಷ ಅಂತ ಹೇಳ್ತಾ ಇದಾರೆ. ಅವರು ಯಾಕ್ರಿ 5 ವರ್ಷ ಅಂತ ಹೇಳ್ಬೇಕು? ಇವರೇ ವಿನ್ ಆಗಿದ್ದಾರೆ, ಇವರೇ ಆಳ್ತಾ ಇದ್ದಾರೆ. ಮಾತೆತ್ತಿದ್ರೆ ದೆಹಲಿಗೆ ಹೋಗೋದು, ಇವ್ರು ಮಾತಾಡೋದು, ನೀವು ಚರ್ಚೆ ಮಾಡೋದು, ಕುರ್ಚಿ ಕಾದಾಟ. ನೀವು ಕುರ್ಚಾದ್ರೂ ಕಾದಾಟ ಮಾಡಿ, ನೀವು ಏನಾದ್ರು ಗಲಾಟೆ ಮಾಡಿ, ಜನರ ಕ್ಷೇಮವನ್ನು ಯೋಚನೆ ಮಾಡಿ. ಬರೀ ಇಷ್ಟು ಮಕ್ಕಳು ಇಷ್ಟು ತೊಂದರೆಗಳಾಗ್ತಾ ಇದೆ. ಶಾಲೆಗಳ ಪರಿಸ್ಥಿತಿ ಈ ತರ ಇದೆ, ರಸ್ತೆಗಳ ಮೂಲಭೂತ ಸೌಕರ್ಯ ಕೊಡೋ ಯೋಗ್ಯತೆ ಇಲ್ಲ. ಕರೆಕ್ಟ್ ಟೈಮ್ಗೆ ಮಾರ್ಚ್ ತಿಂಗಳ ಸ್ಯಾಲರಿ, ಇವರಿಗೆ ಸರ್ಕಾರಿ ನೌಕರಿ ಸ್ಯಾಲರಿ ಕೊಡೋ ಯೋಗ್ಯತೆ ಸರ್ಕಾರಕ್ಕಿಲ್ಲ. ಬರೀ ನಿಮ್ಮ ಜಗಳಾಟದಲ್ಲೇ ಇರ್ಬೇಕೇನ್ರಿ ನೀವು? ಮಾತೆತ್ತಿದ್ರೆ ಯಾವಾಗ ನೋಡಿದ್ರು ನಿಮ್ದೇ ಕುರ್ಚಿ ಕೆಲಸ ಬಿಟ್ಟು ಬೇರೆ ಮಾಡ್ತೀರಾ ನೀವು? ಯಾವಾಗ ಬರೀ ಇದೆ ಅಷ್ಟು. ನಿಮ್ಗೆ ಮ್ಯಾಂಡೇಟ್ ಕೊಟ್ಟಿರೋದು ಇದೆ, ನಿಮ್ಮ ಆಡಳಿತ ಮಾಡಕ ಅಥವಾ ನಿಮ್ಮ ಗಲಾಟೆ ಮಾಡಕ? ನಿಮ್ಮ ಅಧಿಕಾರಕ್ಕೋಸ್ಕರ ದುಡಿದಿದ್ದಾರೆ ಮೇಡಮ್. ಡಿ ಕೆ ಶಿವಕುಮಾರ್ ಅವರು 136 ಬರ್ಲಿಕ್ಕೆ ಕಾರಣ ಆಗಿದ್ದಾರೆ. ವೈನಿಕ ಏನಾರು ಮಾಡ್ಕೊಳ್ಳಿ, ನಮಗ್ ಬೇಡ. ಕುರ್ಚಿ ಖಾಲಿ ಇದೆ, ನೀವು ಕೂತ್ಕೊಳ್ಳಿ, ನಮಗ್ ಬೇಡ. ಸಿಎಂ ಯಾರಾದ್ರಾಗ್ಲಿ ನೋಡಿ, ಈ ಮಾನ್ಯ ಸಿದ್ದರಾಮಯ್ಯನವರು ವೀಕ್ ಆಗಿ ಹೋಗಿದ್ದಾರೆ. ಯಾಕಂದೇಳಿ ಒಂದ್ ಕಡೆಯಿಂದ ರಾಜಣ್ಣ, ಒಂದ್ ಕಡೆಯಿಂದ ಎಕ್ಸಾಂಪಲ್ ಅಲ್ಲ ರಾಜ್ಯದ. ಈಗ ಮೋದಿ ಅವ್ರಿಗೆ ನಾವೇನಾದ್ರು ವೀಕೆಸ್ಟ್ ಪ್ರಧಾನಿ ಅಂತ ಹೇಳಕ್ಕಾಗತ್ತ? ಅವ್ರು ರಾಷ್ಟ್ರದ ಪ್ರಧಾನಿ ಇದ್ದಾರೆ, ವಿ ಶುಡ್ ರೆಸ್ಪೆಕ್ಟ್ ಹಿಮ್. ಇವ್ರು ಹೆಂಗ್ ಚೆಕ್ ಮಾಡಿದ್ರು ಅವ್ರು ವೀಕ್ ಸ್ಟ್ರಾಂಗ್ ಅಂತ? ಕಲಿಬೇಕಂದ್ರೆ ಟೆರರಿಸ್ಟ್ ಅಂತ ಹೇಳಿದ್ರಲ್ಲ ನಿಮ್ಮ ನಾಯಕರು. ಇವತ್ತು ರಕ್ತದ ಹೋಗ್ಕೊಳ್ಳಿ ದೇಶದ ನಿಮ್ ಪಕ್ಷದ ಹೇಳ್ರಿ ಏನು ಅಂತ. ಮಣಿಪುರದಲ್ಲಿ ಹೆಣ್ಮಕ್ಳು ಅತ್ಯಾಚಾರ ಆಗ್ತಾ ಇದೆ, ಆಗ್ತಾ ಇದೆ. ಸಿದ್ದರಾಮಯ್ಯ ವೀಕ್ ಅಂತ ನೀವು ಯಾವ ಆಧಾರದ ಮೇಲೆ ಹೇಳ್ತೀರಿ? ಅಷ್ಟು ಅದು ಬಿಜೆಪಿ ವಕ್ತಾರೆಯಾಗಿ ನೀವು. ನಾಗೇಂದ್ರ ಅವರು ಅವ್ರದ್ದು ರಾಜೀನಾಮೆ ಆಯ್ತು, ರಾಜಣ್ಣ ಅವ್ರದ್ದು ರಾಜೀನಾಮೆ ಆಯ್ತು. ಈಗ ಅವ್ರದೇ ಯಾರು ಜಬ್ಬಾರ್ ಆಯ್ತು. ಈಗ ಮತ್ತೆ ಇನ್ನೊಂದು ನಜೀರ್ ಅಹಮದ್ ಆಯ್ತು. ನೋಡಿ, ನನ್ಗೆ ಅವರ ಪಕ್ಷದ ಬಗ್ಗೆ ಬೇಡ. ನಮಗೆ ಬೇಕಾಗಿರೋದು ಒಂದು ರಚನಾತ್ಮಕ ವಿರೋಧ ಪಕ್ಷವಾಗಿ ನಾವು ಪ್ರತಿದಿನ ಹೋರಾಟ ಮಾಡಿದ್ರು. ಮಹಿಳೆಯರ ಬಗ್ಗೆ ಇವರಿಗೆ ತಾತ್ಸಾರ, ಕಾನೂನು ಸುವ್ಯವಸ್ಥೆ ಇಲ್ಲ, ರೈತರ ಬಗ್ಗೆ ಇವರಿಗೆ ಕಾಳಜಿ ಇಲ್ಲ. ಯಾವ್ದಾದ್ರು ಅವ್ರದ್ದೇ ನಾವು ಹೇಳ್ಬೇಕಾಗಿಲ್ಲ. ಇವರ ಸರ್ಕಾರದ ವೈಫಲ್ಯವನ್ನು ನಿಮ್ಮದೇ ಸರ್ಕಾರ ಶಾಸಕರು ಬಿಚ್ಚಿಡ್ತಾ ಇದ್ದಾರೆ, ನಾವಲ್ಲ. ವಿರೋಧ ಪಕ್ಷವಾಗಿ ನಾವು ಹೇಳುವಂತ ಬೇಕಾಗಿಲ್ಲ. ನಿಮ್ಮ ಪ್ರಕಾರ ಸರ್ಕಾರ ಸತ್ತು ಹೋಗಿದೆ, ಆಡಳಿತ ಕುಸಿದಿದೆ, ಯಂತ್ರ ಗೊತ್ತಿಲ್ಲ ಅನ್ನೋ ಒಂದು ಸಚಿವರಿದ್ದಾರೆ ನಮ್ಮಲ್ಲಿ. ಎಲ್ರಿಗೂ ಗೊತ್ತಿದೆ ಅದು ಏನು ಅಂತ. ನಮ್ಮ ಜಿ ಪರಮೇಶ್ವರ್ ಅವರು ಈ ತರ ಇರ್ಲಿಲ್ಲ. ಅಥವಾ ನೋಡಿ, ಯಾವ್ದಾದ್ರು ಕಾನೂನು ಸುವ್ಯವಸ್ಥೆ ಇದೆಯಾ? ಹೆಣ್ಮಕ್ಳ ಬಗ್ಗೆ ಏನಾದ್ರು ಕಾಳಜಿ ಇದೆಯಾ? ಏನೇ ಮಾತಾಡ್ಲಿ ನೋಡ್ಬಿಟ್ಟು ಹೇಳ್ತೀನಿ ಅಂತ ಹೇಳ್ತಾರೆ. ನೋಡಿ, ಬರೀ ನಮ್ಗೆ ಯಾವ ಹಣೆ ಬರ ಕರ್ನಾಟಕ ಸರ್ಕಾರದಂತ ಗೊತ್ತಿಲ್ಲ. ಯಾವುದೇ ಒಂದು ರೀತಿಯ ಅಭಿವೃದ್ಧಿ ಇಲ್ಲ. ನೀವು ಹೇಳಿ, ಈ ವಾಹಿನಿ ನೋಡುವಂತ ಜನ ಇದನ್ನು ಒಪ್ಕೋತಾರೆ ಅನ್ಕೋತೀನಿ. ಎಷ್ಟು ಕಡೆ ನೀರಿಗೆ ತಂದು ಮೊನ್ನೆ ತಾನೇ ನವಿಲು ಪ್ರಾಣಿಗಳು ಯಾವ ತರ ಇದೆ, ನವಿಲು ಸಾಯ್ತಾ ಇದೆ. ಒಂದು ಯಾವ್ದಾದ್ರು ಒಂದು ಯಾವ್ದು ಕಿಂಚಿತ್ತಾದ್ರೂ ಜನಗಳ ಬಗ್ಗೆ ಇವರಿಗೆ ಯೋಚನೆ ಇದೆಯಾ? ಬರೀ ನಿಮ್ಮ ಕುರ್ಚಿ ಕಾದಾಟ ಇಷ್ಟೇನೇನ್ರಿ? ಸ್ಕೂಲ್ ಅಂತ ನೋಡ, ಮಕ್ಕಳಂತ ಶಿಕ್ಷಕರಿಗೆ ಆನ್ಸರ್ ಇದೆ ಅವ್ರ ಹತ್ರ. ಸರ್, ಈಗ ಡಿ ಕೆ ಶಿವಕುಮಾರ್ ಅವ್ರನ್ನ ಹೈಕಮಾಂಡ್ ಅವರು ತಳ್ತಾ ಇದ್ದಾರೆ, ರಾಹುಲ್ ಗಾಂಧಿ ಅವರು ತಳ್ತಾ ಇದ್ದಾರೆ, ಬೇಕು ಅಂತಾನೆ ಮಾಡ್ತಿದ್ದಾರೆ.
ಅಥವಾ ಪಂಚರಾಜ್ಯ ಚುನಾವಣೆ ರಿಸಲ್ಟ್ ಆದ್ಮೇಲೆ ನೋಡೋಣ ಅಂತ ಹೆಂಗೆ ಅಂತ ಅಲ್ಲ, ಮೊದಲಿನ ತರ Result big zero. ಬಾಂಧವ್ಯ ಕಾಣಿಸ್ತಾ ಇಲ್ಲ. ಆಂಕರ್ ಅವರಿದ್ದಾರೆ, ಬಾಂಧವ್ಯ ಕಾಣಿಸ್ತಾ ಇಲ್ಲ. ನೀವು ಬಳಸಿದ ಪದಕ್ಕೆ ನಾನು ಆಕ್ಷೇಪ, ದಯವಿಟ್ಟು ಮಾತಾಡಕ್ ಬಿಡಿ ಮೇಡಮ್. ಆಯ್ತು, ನೀವು ಉತ್ತರ ಹೇಳುವ ಮೊದಲು ಮಲ್ಲಿಕಾರ್ಜುನ ಖರ್ಗೆ ಅವರು ಈ ತರ ಇರ್ಲಿಲ್ಲ. ಡಿ.ಕೆ. ಶಿವಕುಮಾರ್ ಬೇಡ ಆದ್ರು ಉತ್ತರ ಕೊಡ್ತಾ ಇದ್ದಾರೆ. ಬೇಡ ಆದ್ರು ಡಿ.ಕೆ. ಒಂದ್ ಶಿವಕುಮಾರ್ ನಿಮಿಷ ಸರ್, ನಮ್ಮದು ದೂಡೋದು ದಬ್ಬೋದು ಅಲ್ಲ, ನಮ್ದು ಕೈನ ಜೊತೆಗಿಟ್ಕೊಂಡು ಜೊತೆಯಾಗಿ ನಡೆಯುವುದು ಕಾಂಗ್ರೆಸ್ ಪಕ್ಷ. ನಮ್ಮ ನಾಯಕರೆಲ್ಲ ಜೊತೆಯಾಗಿ ನಡೀತಾ ಇದ್ದಾರೆ. ಅಯ್ಯಯ್ಯೋ. ಬಿಜೆಪಿಯವರು ದಯವಿಟ್ಟು ಸಮಾಧಾನ ತಗೊಳ್ಳಿ. ಸಮಾಧಾನ. ಆಕ್ರೋಶ ಸಮಾಧಾನ. ಯಾವ ವಿಚಾರದಲ್ಲಿ ಎಲ್ಲ ಜೊತೆಯಾಗಿ ಅಂತಂದ್ರೆ ಅವತ್ತು ಡಿ.ಕೆ. ಶಿವಕುಮಾರ್ ಸಿದ್ದರಾಮಯ್ಯ ಅವರು ಬಲವಂತವಾಗಿ ಕೈ ಮೇಲೆ ಎತ್ತಿದ್ರು ಸರ್ ನಿಮ್ ರಾಹುಲ್ ಗಾಂಧಿ. ಇಲ್ಲ, ಹಾಗೇನೆ ಜೊತೆಗೆ ಕೂತ್ಕೊಂಡು ನಾಟಿ ಕೋಳಿ ಇಡ್ಲಿನೂ ಸವಿದಿದ್ದಾರೆ. Yes. ಮರಿಬೇಡಿ ಸರ್, ಆಯ್ತು, ಮರಿಬೇಡಿ. ಇದನ್ನ discuss ಅಲ್ಲ, ಮಾಡಿ. ಅಲ್ಲ, ಒಬ್ಬ- ನಾಟಿ ಕೋಳಿ ಎಲ್ಲಿಂದ ಬಂತು, ಮೇಡಮ್. ಸಾಂಬಾರ್ ಎಲ್ಲಿಂದ ಏ, ತಂದು, ಮೇಡಮ್. ನಿಮ್ಗೇನ್ ಬೇರೆ ಕೆಲಸ ಇಲ್ಲ ರೀ. ಮೇಡಮ್. ಶೀರಾ ಸರ್, ನೋಡಿ. ಎಲ್ಲಿಂದ ಬಂತು? ಮೇಡಮ್, ಮೇಡಮ್, ನೋಡಿ. ಅಲ್ಲ, ಇವರಿಬ್ರು ರೇ, ಬ್ರೇಕ್ಫಾಸ್ಟ್ ಕಾಂಗ್ರೆಸ್ ಮಾಡಿ ಅಲ್ಲ, ಶಾಲೆಯಿಂದ ಸಂಜೆಯಿಂದ ಬರ್ಬೇಕು ಅಲ್ಲ. ಹೇಳಕ್ಕೆ. ಇವರಿಬ್ರು ಅಲ್ಲ, ನೀವು- ಬ್ರೇಕ್ಫಾಸ್ಟ್ ಸರ್, ನೋಡಿ, ಮಾಡ್ಬೇಕು. ಅವ್ರು breakfast ಬೇಡ ಒಂದ್ ಬೇಡ ನಿಮಿಷ, ಬೇಡ ಒಂದ್ ನಿಮಿಷ. ಇಂಥ ನೋ, ನೋ, ಪರಿಸ್ಥಿತಿ. ಮೇಡಮ್, ಚಿಕನ್ ಎಲ್ಲ ಬಂತು. ಅಲ್ಲ ರೀ, ಸರ್, ನೋಡಿ. ಬ್ರೇಕ್ಫಾಸ್ಟ್ಗೆ ಶೀರಾ ಏ, ಎಲ್ಲಿಂದ ಮೇಡಮ್ ಬಂತು? ಅವರೇ, ಯಾವ ಅವ್ರ ಹೋಟ್ಲಿಂದ ಪ್ರಶ್ನೆ ಬಂತು? ಅದನ್ನ ನನಗಿರೋದು. ಚರ್ಚೆ ಮಾಡಿ. ಉತ್ತರ ಅದನ್ನ ಕೊಡ್ತಾ ಚರ್ಚೆ ಇದ್ದಾರೆ. ಮಾಡಿ. ಸರ್, ಇಲ್ಲಿ ನೋಡಿ. ಏನು ಅಲ್ಲ, ಬೇರೆ ಸರ್. ಅಭಿವೃದ್ಧಿ ಬಗ್ಗೆ ಸರ್, ಚರ್ಚೆ ಒಂದ್ ಇಲ್ಲ. ನಿಮಿಷ. ನಮ್ಮ ಅವ್ರು ಮಾತಾಡೋದು ಹಣೆ ಬರ ಮುಗಿಸ್ಲಿ. ಇದು. ಅಲ್ಲ ಮೇಡಮ್, ಯಾವ ಹೋಟ್ಲಿಂದ ಬಂತು ಒಂದ್ ನಿಮಿಷ. ಅದನ್ನ ಚರ್ಚೆ ಮಾಡಿ. Childish ಆಗಿ ಪ್ರಶ್ನೆಗಳು ಯಾವ ಶೀರಾಗೆ ತರ? ಎಷ್ಟು ತುಪ್ಪ ಹಾಕಿದ್ರು, ಸಕ್ಕರೆ ಎಷ್ಟು ಹಾಕಿದ್ರು, ಇದನ್ನ ಚರ್ಚೆ ಮಾಡಿ. ಇನ್ನೇನು ಗ್ರಾಚಾರ ಮೇಡಮ್, ಅಲ್ಲ, ಈಗ ಅದು ಉತ್ತರ ಕೊಡ್ತಾ ಇದ್ದಾರೆ. ಒಂದು ಉಪಹಾರ ಮಾಡಿದ್ರು ಅಂತ ಹೇಳಿದ್ರು ಪ್ರಭು, ಒಟ್ಟಿಗೆ. ಒಂದು ಅಭಿವೃದ್ಧಿ ಬಗ್ಗೆ ಇದೆ ಏನ್ರಿ? ಇಷ್ಟು ಅಲ್ಲ, ತೊಂದರೆ ಅದು ಆಗ್ತದೆ, ಅಭಿವೃದ್ಧಿ ಬಗ್ಗೆ ವಿದ್ಯಾರ್ಥಿಗಳ ಕೇಳ್ತಾ ತೊಂದರೆ ಇದ್ದಾರೆ. ಆಗ್ತದೆ. ಒಂದು ಅಭಿವೃದ್ಧಿ ವಿದ್ಯಾರ್ಥಿ ಬಗ್ಗೆ ಬರೀತಾ ಮಾತಾಡ್ತಿದ್ವಲ್ಲ ಇದ್ದಾರೆ, ಮೇಡಮ್. ಜನಿವಾರ ತೆಗಿಸ್ತಾ ಇದ್ದೀರಾ. ಇಂಥ ಪರಿಸ್ಥಿತಿ ಒಂದು ಹುಡುಗರಿಗೆ ಜಾತಿ ಅಂತ ಸಾಯ್ತಾ ಇದ್ದೀರಾ. Yes, ಧರ್ಮ ಉತ್ತರ ಧರ್ಮ ಅಂತ ಕೇಳೋಣ. ಹೊಡಿತಾ ಇದ್ದೀರಾ. ಉತ್ತರ ಇದ್ರ ಬಗ್ಗೆ ಕೇಳೋಣ. ಮಾತಾಡ್ರಿ. ಇಲ್ಲ, ಶೀರಾ ಇಲ್ಲ, ತಗೊಂಡಿದ್ದಾರೆ, ಬರ್ತೀನಿ ನಾಟಿ ಸರ್. ಇಲ್ಲ, ಇಲ್ಲ, ತಗೊಂಡಿದ್ದಾರೆ. ಬರ್ತೀನಿ ಸರ್. ಎಲ್ಲಿಂದ ಬಂತು? ಇಲ್ಲ, ನಾಟಿ ಉತ್ತರ ಮಾತಾಡಿ. ಅಸಭ್ಯ ವರ್ತನೆ. ಇಲ್ಲ, ಅಸಭ್ಯನ? ಮೇಡಮ್ ಅವಕಾಶ ಕೊಡಿ, ಉತ್ತರ ಬೇರೆ ಕೊಡಿ. ಅವಕಾಶ ಕೇಳಿಸ್ಕೊಳ್ಳಿ, ಕೊಡು. ಕೇಳಿಸ್ಕೊಳ್ಳಿ. ಇದು ಚರ್ಚೆನಾ? ಬರೀ ಖಂಡಿತ. ಇವರ ಕುರ್ಚಿಗಳ ಕಾದಾಟ ಈಗ ಇದೆ ಕೇಳಿಸ್ಕೊಳ್ಳಿ ಬೇಕಂದ್ರೆ ಮೇಡಮ್, ನಿಮ್ಗೆ? ಕೇಳಿಸ್ಕೊಳ್ಳಿ, ಅವಕಾಶ ಜನರ ಇದೆ. ಬಗ್ಗೆ ನಿಮ್ಗೆ ಯೋಚನೆ ಇಲ್ವಾ? ಅದಕ್ಕೆ ರೈತರ ಉತ್ತರ ಬಗ್ಗೆ ಕೊಡ್ತಾರೆ. ಯೋಚನೆ ಇಲ್ವಾ? ಅದಕ್ಕೆ ಮಹಿಳೆಯರ ಬಗ್ಗೆ ಆನ್ಸರ್ ಯೋಚನೆ ಮಾಡ್ತಾರೆ ಇಲ್ವಾ? ಮೇಡಮ್. ಕೇಳಿಸ್ಕೊಳ್ಳಿ, ತಾಳ್ಮೆ ಇರಲಿ, ಬರ್ತೀನಿ ವಾಪಸ್.